ಶಾಸಕ ಎಂ ಕೃಷ್ಣಪ್ಪಗೆ ಅವಕಾಶವನ್ನ ಕೊಡೋಕೆ ಸಚಿವರೊಬ್ಬರಿಗೆ ಕೋಕನ್ನ ಕೊಡಲಾಗುತ್ತಾ? ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಶತಾಯಗತಾಯ ಪ್ರಯತ್ನವನ್ನ ಎಂ ಕೃಷ್ಣಪ್ಪ ಅವರು ಮಾಡ್ತಾ ಇದ್ದಾರೆ. ಹಿಡಿದ ಹಠವನ್ನ ಬಿಡುವಂತೆ ಕಾಣ್ತಾ ಇಲ್ಲ. ಸಚಿವ ಸ್ಥಾನ ಸಿಗದೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಂ ಕೃಷ್ಣಪ್ಪಗಾಗಿ ತ್ಯಾಗದ ಸೂತ್ರ ಕೂಡ ಸಿದ್ಧವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಕ್ಕಲಿಗ ಸಮುದಾಯದ ಸಚಿವರೊಬ್ಬರನ್ನ ಕೈಬಿಟ್ಟು ಕೃಷ್ಣಪ್ಪಗೆ ಹಾಗಾದ್ರೆ ಸ್ಥಾನ ಕೊಡ್ತಾರಾ, ಸಚಿವ ಸ್ಥಾನ ಕೊಡ್ತಾರಾ? ಸದ್ಯಕ್ಕಿರುವಂತ ಪ್ರಶ್ನೆ. ಒಕ್ಕಲಿಗ ಸಮುದಾಯದ ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗಿದೆ. ಡಿಕೆಶಿ ಸಂಪುಟದಲ್ಲಿರುವ 5 ಒಕ್ಕಲಿಗ ಸಚಿವರ ಪೈಕಿ ಒಬ್ಬರಿಗೆ ಕೋಕ್ ಕೊಡಲಾಗುತ್ತೆ. ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಕೃಷ್ಣ ಬೈರೇಗೌಡ, ಎಚ್.ಸಿ. ಬಾಲಕೃಷ್ಣ ಇವರಲ್ಲಿ ಯಾರು? ರಾಮಲಿಂಗಾರೆಡ್ಡಿ ಒಕ್ಕಲಿಗ ಸಚಿವರಾಗಿದ್ದಾರೆ. ಆದರೆ ಇಲ್ಲಿ ಅವರ ರಾಜೀನಾಮೆ ಪಡೆಯೋದು ಕಷ್ಟ ಸಾಧ್ಯ. ಯಾಕಂತ ಹೇಳಿದ್ರೆ ಹಿರಿಯ ನಾಯಕರವರು. ಅದರ ಹೊರತಾಗಿ ಯಾರ ರಾಜೀನಾಮೆಯನ್ನ ಪಡೆಯಬಹುದು? ಸದ್ಯಕ್ಕಿರುವಂಥ ಪ್ರಶ್ನೆ ಇದು. ಒಟ್ಟಿನಲ್ಲಿ ಎಂ ಕೃಷ್ಣಪ್ಪ ಅವರ ಮನೆಗೆ ಹೈಕಮಾಂಡ್ ನಾಯಕರು ಭೇಟಿ ಕೊಟ್ಟರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವರೇ ಹೋಗಿ ಚರ್ಚೆ ಮಾಡಿದ್ರು. ಆದರೂ ಕೂಡ ಎಂ ಕೃಷ್ಣಪ್ಪ ಹಿಡಿದ ಹಠ ಬಿಡುವಂತೆ ಕಾಣ್ತಾ ಇಲ್ಲ. ಕೃಷ್ಣ ಬೈರೇಗೌಡಗೆ ಖುದ್ದು ಹೈಕಮಾಂಡ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇತ್ತ ಹಾಸನ ಜಿಲ್ಲೆಗೆ ಶಿವಲಿಂಗೇಗೌಡ ಒಬ್ಬರೇ ಸಚಿವರು. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯ ಕೋಟಾದಲ್ಲಿ ಸಚಿವ ಹಿನ್ನೆಲೆ ಕೈ ಬಿಡೋದು ಡೌಟ್ ಎನ್ನಲಾಗ್ತಾ ಇದೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಬರೋದಾದ್ರೆ ಹಿರಿತನದ ಕಾರಣಕ್ಕಾಗಿ ಇದು ಕೂಡ ಅನುಮಾನ. ಉಳಿದಿರೋದು ಎಚ್.ಸಿ. ಬಾಲಕೃಷ್ಣ ಮತ್ತು ಚಲುವರಾಯಸ್ವಾಮಿ ಇವರು ವಿಚಾರದಲ್ಲಿ ಚರ್ಚೆ ಆಗಿದೆ. ಮಂಡ್ಯಕ್ಕೆ 2 ಸಚಿವ ಸ್ಥಾನ ಹಿನ್ನೆಲೆಯಲ್ಲಿ ತ್ಯಾಗದ ಸೂತ್ರ ಅನ್ವಯ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣದ ವಿಚಾರಕ್ಕೆ ಬರೋದಾದ್ರೆ ಬಾಲಕೃಷ್ಣರಿಂದ ರಾಜೀನಾಮೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರ ನಾಯಕರು? ಹಾಗಾದ್ರೆ ಈಗಾಗಲೇ ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧ ಅಂತೇಳಿ ಎಚ್.ಸಿ. ಬಾಲಕೃಷ್ಣ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಬಾಲಕೃಷ್ಣರಿಂದ ರಾಜೀನಾಮೆಯನ್ನ ಪಡೆದು ಆ ಸ್ಥಾನವನ್ನ ಎಂ ಕೃಷ್ಣಪ್ಪಾಗಿ ಕೊಡ್ತಾರಾ? ಸದ್ಯಕ್ಕಿರುವಂತ ಪ್ರಶ್ನೆ. ಹಾಗೆಯೇ ಕಾಂಗ್ರೆಸ್ ಪಾಳ್ಯದಲ್ಲೂ ಈ ವಿಚಾರವಾಗಿ ಚರ್ಚೆಯಾಗಿದೆ. ಹೈಕಮಾಂಡ್ ನಾಯಕರಿಗೆ ಈ ವಿಷಯವನ್ನ ಮುಟ್ಟಿಸಲಾಗಿದೆ ಎನ್ನಲಾಗ್ತಾ ಇದೆ. ಅಳೆದು ತೂಗಿ ಮತ್ತೊಮ್ಮೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಒಂದು ವೇಳೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದರೆ ರಾಜೀನಾಮೆ ಕೊಡೋದಕ್ಕೆ ನಾನು ಬದ್ಧ ಅಂತೇಳಿ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಮುಂದಿನ ನಿರ್ಧಾರ ಏನಾಗಿರಬಹುದು ಇತ್ತ ಮನವೊಲಿಸುವಂಥದ್ದು ಕೂಡ ಸಾಧ್ಯ ಆಗಲಿಲ್ಲ. ಮಾಹಿತಿ ಕೊಡ್ತಾರೆ, ಲೈವ್ನಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ರೂಪೇಶ್, ಈಗಾಗಲೇ ಎಂ ಕೃಷ್ಣಪ್ಪ ಹಿಡಿದ ಆಟವನ್ನು ಬಿಡುವಂತೆ ಕಾಣ್ತಾ ಇಲ್ಲ. ಮಂತ್ರಿ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಒಕ್ಕಲಿಗರ ಕೋಟಾದ ಅಡಿಯಲ್ಲಿ ಯಾವ ಸಚಿವರ ರಾಜೀನಾಮೆಯನ್ನು ಪಡೆಯುವಂತ ಸಾಧ್ಯತೆ ಇಲ್ಲಿದೆ? ಸಂಪತ್, ಈಗ ಎಂ ಕೃಷ್ಣಪ್ಪ ಅವರ ಅಸಮಾಧಾನ ಬೇರೆಯವರ ಅಸಮಾಧಾನ ಅಂತ ಅಲ್ಲ. ಯಾಕಂತ ಹೇಳಿದ್ರೆ ಒಂದೇ ಮನೆಯಲ್ಲಿ 2 ಜನ ಎಂ.ಎಲ್.ಎಗಳಿದ್ದಾರೆ. ಇವರೆಲ್ಲರೂ ಕೂಡ ಪ್ರಭಾವಿಗಳು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲೂ ಕೂಡ ಪ್ರಭಾವಿಗಳು. ಅದೇ ರೀತಿಯಾಗಿ ಬೆಂಗಳೂರಿನಲ್ಲೇ ಪ್ರಮುಖವಾಗಿರತಕ್ಕಂಥ ಒಕ್ಕಲಿಗ ನಾಯಕ ಅಂದ್ರೆ ಎಂ ಕೃಷ್ಣಪ್ಪ. ಎಂ ಕೃಷ್ಣಪ್ಪ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಸಚಿವಾಕಾಂಕ್ಷಿ ಹುದ್ದೆಯನ್ನ ನಿರೀಕ್ಷೆ ಇಟ್ಟುಕೊಂಡಿದ್ರು, ಸಿಕ್ಕಿರ್ಲಿಲ್ಲ. ಹೀಗಾಗಿ ಕೃಷ್ಣಪ್ಪ ಹಾಗೆ ಪ್ರಿಯ ಕೃಷ್ಣ ಅಸಮಾಧಾನವನ್ನು ದೊಡ್ಡ ಮಟ್ಟಗೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಸುರ್ಜೇವಾಲಾ ಅವರೇ ಸಿಎಂ ಅವರು ಅವ್ರ ಮನೆಗೆ ಹೋಗಿ ಅಸಮಾಧಾನವನ್ನು ಶಮನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಕೂಡ ಅವರ ಅಸಮಾಧಾನ ಶಮನ ಆಗಿರಲಿಲ್ಲ. ಹೀಗಾಗಿ ಸುರ್ಜೇವಾಲಾ ಅವರು ಒಂದು ಭರವಸೆಗಳನ್ನು ಕೊಟ್ಟಿದ್ದಾರೆ, ನಿಮ್ಮನ್ನ ಪಕ್ಷ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಹೇಳಿ. ಹೀಗಾಗಿ ಅವರಿಗೆ ಒಂದು ಚರ್ಚೆ ಶುರುವಾಗಿದೆ. ಹೀಗಾಗಿ ಸಚಿವ ಸ್ಥಾನವೇ ಸಿಗುತ್ತೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾದ್ರೆ ಯಾರಿಗೆ ರಾಜೀನಾಮೆ ತೆಗೆದುಕೊಳ್ಳುವ ಚರ್ಚೆಗಳು ಕೂಡ ಕಾಂಗ್ರೆಸ್ ನಲ್ಲಿ ಆಗ್ತಾ ಇದೆ. ಯಾಕಂತ ಲೆಕ್ಕಾಚಾರ ಪ್ರಕಾರವಾಗಿ ಹಾಸನಕ್ಕೆ 1 ಒಕ್ಕಲಿಗ ಕೋಟದಲ್ಲಿ 1 ಕೊಟ್ಟಿದೆ, ಅದು ಕೂಡ ಶಿವಲಿಂಗೇಗೌಡರು. ಅದಾದ ಬಳಿಕ ಬೆಂಗಳೂರಿನ ಕೋಟದಲ್ಲಿ 2, ಯಾಕಂತ ಹೇಳಿದ್ರೆ ಒಂದು ಕೃಷ್ಣ ಬೈರೇಗೌಡರು, ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ, ಇಬ್ಬರು ಕೂಡ ಪ್ರಭಾವಿಗಳು. ಇಬ್ಬರ ರಾಜೀನಾಮೆ ಪಡ್ಕೊಳ್ಳುವಂತ ಸಾಧ್ಯತೆಗಳು ಕಡಿಮೆ ಇದೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ 2 ಆಪ್ಷನ್ ಸಿಗುತ್ತೆ. ಮಂಡ್ಯದಲ್ಲಿ 2 ಸಚಿವ ಸ್ಥಾನ ಕೊಡಲಾಗಿದೆ. ಒಂದು ನರೇಂದ್ರ ಸ್ವಾಮಿ, ಅದೇ ರೀತಿಯಾಗಿ ಇಲ್ಲಿ ಚಲುವರಾಯಸ್ವಾಮಿ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಲಾಗಿದೆ. ಅದೇ ರೀತಿ ಬೆಂಗಳೂರು ದಕ್ಷಿಣದಿಂದ 1 ಸಿಎಂ ಇದ್ದಾರೆ, ಒಂದು ಕನಕಪುರದಿಂದ ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ, ಮತ್ತೊಂದು ಬಾಲಕೃಷ್ಣ ಅವರು. ಹೀಗಾಗಿ ಅವರಿಬ್ಬರಲ್ಲಿ ಒಬ್ಬರನ್ನು ರಾಜೀನಾಮೆ ಪಡ್ಕೊಳ್ಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ. ಅದರಲ್ಲೂ ಕೂಡ ಎಸ್.ಸಿ. ಬಾಲಕೃಷ್ಣ ಅವರೇ ರಾಜೀನಾಮೆ ಕೊಡಬಹುದು ಅನ್ನೋ ಚರ್ಚೆಗಳು ಜೋರಾಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅವರೇ ನಿನ್ನೆ ಹೇಳ್ಕೊಂಡಿದ್ದಾರೆ, ನಾನು ಯಾವುದೇ ತ್ಯಾಗ ಮಾಡ್ಲಿಕ್ಕೆ ಕೂಡ ಸಿದ್ಧ ಇದ್ದೇನೆ ಅಂತೇಳಿ ಹೇಳಿದ್ದಾರೆ. ಇದಕ್ಕೋಸ್ಕರವಾಗಿ ಒಂದು ಚರ್ಚೆ ಅಂತ ಶುರುವಾಗಿದೆ. ಇವತ್ತು ಪ್ರಿಯಾಂಕರಿಗೆ ಅದೇ ಮಾತು ಹೇಳಿದ್ದಾರೆ, ಹೈಕಮಾಂಡ್ ಯಾರಿಗೆ ಹೇಳಿದ್ರು ಕೂಡ ಹೈಕಮಾಂಡ್ ಹೇಳೋದನ್ನು ಕೇಳಬೇಕು ಅಂತ ಹೇಳಿ. ಇದಕ್ಕೋಸ್ಕರವಾಗಿ ಗೋವಿಂದರಾಜನಗರ ಅಥವಾ ವಿಜಯನಗರಕ್ಕೆ ಒಂದು ಸಚಿವ ಸ್ಥಾನ ಸಿಗಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ. ಹೀಗಾಗಿ ಕೃಷ್ಣಪ್ಪ ಅವರಿಗೆ ಕಾಂಪೋಸಿಟ್ ಮಾಡ್ಲಿಕ್ಕೋಸ್ಕರವಾಗಿ ಇಲ್ಲಿ ಬಾಲಕೃಷ್ಣ ಅವರ ರಾಜೀನಾಮೆ ಪಡ್ಕೊಂಡು ಅವರಿಗೆ ಸ್ಥಾನವನ್ನು ಕೊಡ್ತಾರ ಅನ್ನೋ ಚರ್ಚೆಗಳು ಶುರುವಾಗಿದೆ. ಆದ್ರೆ ಇದಕ್ಕೀಗ ಸಿಎಂ ಒಪ್ತಾರ ಅಥವಾ ಬಾಲಕೃಷ್ಣ ಅವರು ಒಪ್ತಾರ ಒಂದು ಚರ್ಚೆ ಇದ್ರೆ, ಹೈಕಮಾಂಡ್ ಈ ನಿಟ್ಟಿನಲ್ಲಿ ಸೀರಿಯಸ್ ಆಗಿರತಕ್ಕಂತ ಒಂದು ಪ್ರಯೋಗವನ್ನು ಕೂಡ ಮಾಡಲಿಕ್ಕೆ ಹೊರಟಿದ್ದಂತೂ ಕೂಡ ಇಲ್ಲಿಗ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಹೀಗಾಗಿನೇ ಬಾಲಕೃಷ್ಣ ಅವರ ಮನವೊಲಿಕೆಯನ್ನ ಸಿಎಂ ಮಾಡಿದ್ರೆ ನಿಜಕ್ಕೂ ಕೂಡ ಸಾಧ್ಯ ಅನ್ನೋ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಈಗ
ಸಂಪತ್. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.